ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಭಯ ಸಬ ಜಗ ಜಾಣ. ನಮಗೆ ಹನುಮಾನ್ ಹತ್ರ ಶಕ್ತಿ ಇದೆ. ಆ ಶಕ್ತಿನ ನಾವು ಪಡಿಬೇಕು. ಆ ಶಕ್ತಿನ ಪಡಿಬೇಕು ಅಂದರೆ ನಾವು ಸರೆಂಡರ್ ಆಗಬೇಕು, ಶರಣಾಗಬೇಕು. ನಮಗೆ ಶಕ್ತಿ ಬೇಕು, ಹನುಮಾನ್ ಸ್ಟ್ರೆಂತ್ ಬೇಕು. ಆದರೆ ನಾವು ಸರೆಂಡರ್ ಆಗಲಿಕ್ಕೆ ತಯಾರಿಲ್ಲ ಅಂದರೆ ಆ ಶಕ್ತಿ ಬಂದರೂ ಅದನ್ನು ತಡ್ಕೊಳ್ಳಿಕ್ಕೆ ನಮ್ಮ ಕೆಪಾಸಿಟಿ ಇರಲ್ಲ. ನಾವು ನಮ್ಮ ಸ್ವಾರ್ಥಕ್ಕಾಗಿ ಅಸುರಿ ವೃತ್ತಿಗೋಸ್ಕರ ಶಕ್ತಿ ಬೇಡ್ತಾ ಇದ್ದರೆ, ಸ್ಟ್ರೆಂತ್ ಬೇಡ್ತಾ ಇದ್ದರೆ ಇಂದ್ರಜಿತ, ರಾವಣನ ಥರ ನಾವು ಅವ್ರ ಥರ ಆ ಶಕ್ತಿಯ ದುರುಪಯೋಗ ಆಗುತ್ತೆ. ಹೈ ಕರೆಂಟ್ ಪಾಸ್ ಆಗಬೇಕು ಅಂದರೆ ಅದನ್ನು ಕಂಡಕ್ಟ್ ಮಾಡೋ ಕೆಪಾಸಿಟಿ ಇರಬೇಕು. ತುಮರೋ ಮಂತ್ರ ವಿಭೀಷಣ ಮಾನ. ಮಂತ್ರ ಅಂದರೆ ಉಪದೇಶ. ಹನುಮಂತ ಲಂಕೆಗೆ ಹೋದಾಗ ರಾಮನ ತಮ್ಮ ವಿಭೀಷಣ ಅವರಿಗೆ ಉಪದೇಶ ಮಾಡ್ತಾರೆ. ವಿಭೀಷಣ ರಾಮ ಸ್ಮರಣೆ ಮಾಡ್ತಾ ಇರ್ತಾರೆ, ಚಾಂಟಿಂಗ್ ಮಾಡ್ತಾ ಇರ್ತಾರೆ. ಆದರೆ ಹನುಮಂತ ವಿಭೀಷಣನಿಗೆ ರಾಮನ ಸೇವೆ ಮಾಡು, ರಾಮನಿಗೆ ಸರೆಂಡರ್ ಆಗು ಅಂತ ಹೇಳಿರ್ತಾರೆ. ವಿಭೀಷಣ ಸಹ ರಾಮನಿಗೋಸ್ಕರ ತನ್ನೆಲ್ಲವನ್ನು ತ್ಯಾಗ ಮಾಡಿರ್ತಾನೆ, ಸರೆಂಡರ್ ಆಗಿರ್ತಾರೆ. ಸರೆಂಡರ್ ಆಗೋದ್ರಿಂದಲೇ, ಶರಣಾಗೋದ್ರಿಂದಲೇ ನಾವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ವಿಭೀಷಣನಿಗೆ ರಾಜ್ಯನೂ ಸಿಗ್ತದೆ, ರಾಮನೇ ಪಟ್ಟಾಭಿಷೇಕ ಮಾಡ್ತಾರೆ. ಯುಗ ಸಹಸ್ರ ಯೋಜನ ಪರಬಾನು ಲೀಲ್ಯೋ ತಾಹಿ ಮಧುರ ಫಲು ಜಾನು. ಹನುಮಂತ ಚಿಕ್ಕ ವಯಸ್ಸಿನಲ್ಲಿ ಸೂರ್ಯನ ಹಣ್ಣು ಅಂತ ತಿಳ್ಕೊಂಡು ಗಾಳಿಲಿ ಹಾರ್ಕೊಂಡು ಹೋಗ್ಬಿಡ್ತಾರೆ ತಿನ್ನಬೇಕು ಅಂತ. ಇಲ್ಲಿ ಯುಗ ಅಂದರೆ 12,000, ಸಹಸ್ರ ಅಂದರೆ 1000, ಯೋಜನ ಅಂದರೆ 8 ಯಾಕೆ ಅಂದರೆ ಸೂರ್ಯನಿಂದ ಬೆಳಕು ಭೂಮಿ ತಲುಪಲಿಕ್ಕೆ 8 ನಿಮಿಷ ಬೇಕು, ಸ್ಪೀಡ್ ಆಫ್ ಲೈಟ್. ಸೊ 12,000 ಇಂಟು 1000 ಇಂಟು 8 ಈಕ್ವಲ್ ಮಾಡಿದರೆ 96,000 ಮಿಲಿಯನ್ ಮೈಲ್ಸ್. ಸೂರ್ಯ ಮತ್ತು ಭೂಮಿಯ ನಡುವಿನ ಅಂತರದ ಜ್ಞಾನ ಇತ್ತು ಅಂತ ಇದರ ಅರ್ಥ. ಪ್ರಭು ಮುದ್ರಿಕಾ ಮಿಲಿಮುಖ ಮಾಹಿ ಜಲದಿ ಲಾಂಗಿ ಗಯೆ ಅಚರಜ ನಾಹಿ. ದುರ್ಗಮ ಕಾಜ ಜಗತ್ತಿಗೆ ಜೇತೆ ಸುಗಮ ಅನುಗ್ರಹ ತುಮರೇ ತೇತೆ. ಹನುಮಂತ ಸೀತೆನ ಹುಡ್ಕೊಂಡು ಲಂಕೆಗೆ ಹೋಗೋ ಸಂದರ್ಭದಲ್ಲಿ ರಾಮ ನೆನಪಿಗೋಸ್ಕರ ಇದನ್ನು ತೋರಿಸುವಂಥ ಒಂದು ಉಂಗುರ ಅವ್ರ ಬಾಯಲ್ಲಿ ಇಡ್ತಾರೆ. ಪ್ರಭು ಮುದ್ರಿಕಾ ಮೇಲಿಮುಖ ಮಾಹಿ. ಬಾಯಲ್ಲಿ ಯಾಕೆ ಇಡ್ತಾರೆ? ಬೆರಳಿಗೆ ಹಾಕ್ಬೋದಿತ್ತಲ್ಲ. ಯಾಕಂದರೆ ಹನುಮಂತನ ಬಾಯಲ್ಲಿ ಯಾವಾಗಲೂ ಒಂದೇ ನಾಮಸ್ಮರಣೆ ಇರೋದು, ರಾಮ 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 ಅಂತ. ಅವರು ಪ್ರತಿಕ್ಷಣ ರಾಮನ ಧ್ಯಾನ ಮಾಡ್ತಾ ಇರ್ತಾರೆ, ರಾಮ ಮಂತ್ರ ಜಪ ಮಾಡ್ತಾ ಇರ್ತಾರೆ. ಸೊ ದುರ್ಗಮ ಕಾಜ ಜಗತ್ತಿಗೆ ಜೇತೆ ಸುಗಮ ಅನುಗ್ರಹ ತುಮರೇ ತೇತೆ. ಅವರು ಸಮುದ್ರ ಹಾರಬೇಕಾದ್ರೆ ಕಠಿಣ ಪರಿಸ್ಥಿತಿಗಳು ಎದುರಾಗ್ತವೆ, ಆದರೂ ಅವರು ರಾಮನ ನಾಮ ಜಪಿಸ್ತಾ ಅದೆಲ್ಲವನ್ನು ಯಶಸ್ವಿಯಾಗಿ ನಿಭಾಯಿಸ್ತಾರೆ. ನಾವು ಸಹ ನಮ್ಮ ಜೀವನದಲ್ಲಿ, ಈ ಜೀವನ ಎಂಬ ಸಮುದ್ರದಲ್ಲಿ ಕಷ್ಟ, ನೋವು, ದುಃಖಗಳು ಬಂದಾಗ ದೇವರಿಗೆ ಶರಣಾಗೋದ್ರಿಂದ, ನಾಮ ಜಪ ಮಾಡೋದ್ರಿಂದ ಎಂಥ ಕಷ್ಟಗಳನ್ನು ದಾಟಬಹುದು. ಅದರಲ್ಲೂ ಹನುಮಾನ್ ಚಾಲೀಸ ಅದನ್ನು ಅರ್ಥ ಮಾಡಿಕೊಂಡು ಪಠಿಸ್ತಾ ಬರೋದರಿಂದ ನಮಗೆ ಜೀವನದಲ್ಲಿ ಬಂದಿರುವಂತಹ ಕಷ್ಟಗಳಿಂದ ಪರಿಹಾರ ಪಡಿಬಹುದು. ವಿಡಿಯೋನ ಶೇರ್ ಮಾಡಿ ಹನುಮಂತನ ಕೃಪೆಗೆ ಪಾತ್ರರಾಗಿ, ಈ ಮೂಲಕ ಅವರ ಒಂದು ಸೇವೆಗೆ ಭಾಗಿಯಾಗಿ.